ಎಲ್ಲರಿಗೂ ನಮಸ್ತೆ. ಪೋಷನ್ ಟ್ರ್ಯಾಕರ್ ಪ್ರತಿ ಸತಿ ಅಪ್ಡೇಟ್ ಆದಾಗಲೂ ಕೂಡ ಏನಾದರೂ ಒಂದು ಹೊಸದು ಇದರಲ್ಲಿ ಸೇರಿಸಲ್ಪಟ್ಟಿರುತ್ತೆ. ಇವಾಗ ನಾವು ಅಂಗನವಾಡಿ ಓಪನ್ ಕೊಡಬೇಕಾದ್ರೆ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ನೋಡ್ತಾ ಹೋಗೋಣ. ಜಿಯೋ ಫೆನ್ಸಿಂಗ್ ಅಂತ ಕರೀತಾರೆ. ಅಂದರೆ ಅಂಗನವಾಡಿ ಕಾರ್ಯಕರ್ತೆ ಅಂಗನವಾಡಿ ಓಪನ್ ಕೊಡಬೇಕು ಅಂದರೆ ಆ ಅಂಗನವಾಡಿ ಕೇಂದ್ರದ ವ್ಯಾಪ್ತಿಯಲ್ಲಿ ಇದ್ಕೊಂಡೇ ಓಪನ್ ಕೊಡಬೇಕು ಅಂತ ಹೇಳುತ್ತೆ. ಆದರೆ ಯಾವುದೋ ಕಾರಣಕ್ಕೆ ಅಂಗನವಾಡಿ ಕಾರ್ಯಕರ್ತೆ ದೂರ ಇದ್ದಾಗ ಯಾವ ರೀತಿ ಅಂಗನವಾಡಿ ಓಪನ್ ಕೊಡಬೇಕು ಅಂತ ಲಾಗಿನ್ ಆದ ತಕ್ಷಣ ಎಲ್ಲರಿಗೂ ಈ ಥರ ಬರಲ್ಲ. ಯಾರು ಅಂಗನವಾಡಿ ಕೇಂದ್ರದ ಲೊಕೇಶನ್ನ ಬಿಟ್ಟು ಹೊರಗಡೆ ಇರ್ತಾರೆ ಅವ್ರಿಗೆ ಮಾತ್ರ ಈ ಥರ ಬರುತ್ತೆ. ಅಂಗನವಾಡಿ ಕೇಂದ್ರದಲ್ಲ ಕಾರ್ಯಕರ್ತೆ ಇದ್ದರೆ ಒಂದೇ ಸತಿ ಓಪನ್ ಅಂತ ಬಂದ್ಬಿಡುತ್ತೆ. ಇವಾಗ ನೋಡಿ, ಯು ಆರ್ ಅವೇ ಫ್ರಮ್ ಯುವರ್ ಅಂಗನವಾಡಿ ಸೆಂಟರ್, ಪ್ಲೀಸ್ ಸೆಲೆಕ್ಟ್ ಎ ರೀಸನ್ ಫಾರ್ ಬೀಯಿಂಗ್ ಅವೇ. ಈ ಅಂಗನವಾಡಿ ಕಾರ್ಯಕರ್ತೆ ಡಿಸ್ಟೆನ್ಸ್ ಫ್ರಮ್ ಅಂಗನವಾಡಿ ಸೆಂಟರ್ 13.5 ಕಿಲೋಮೀಟ್ರು, 13.5 ಕಿಲೋಮೀಟ್ರು ದೂರ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಬಂದಿದೆ. ಯಾಕಂದರೆ ಕೇಂದ್ರ ವ್ಯಾಪ್ತಿಯಲ್ಲಿ ಇದ್ಕೊಂಡೆ ಕಾರ್ಯಕರ್ತೆ ಓಪನ್ ಕೊಡಬೇಕು ಅಂತ. ಅಕಸ್ಮಾತ್ ದೂರ ಇದ್ದರೆ ಯಾವ ರೀತಿ ಓಪನ್ ಕೊಡೋದು ಅಂದರೆ ಇಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ರೀತಿ ಬರುತ್ತೆ. ಐ ಆಮ್ ಆನ್ ಲೀವ್, ಐ ಆಮ್ ಆನ್ ಅಫಿಷಿಯಲ್ ಡ್ಯೂಟಿ, ಐ ಆಮ್ ಆನ್ ಅಡಿಷ್ನಲ್ ಚಾರ್ಜ್, ನೆಟ್ವರ್ಕ್ ಅನ್ಅವೈಲಬಲ್ ಅಟ್ ದ ಅಂಗನವಾಡಿ ಸೆಂಟರ್. ಕಾರ್ಯಕರ್ತೆ ರಜಾ ತೊಗೊಂಡಿದ್ರೆ ಅದಕ್ಕೋಸ್ಕರ ನಾನು ಇಲ್ಲೇ ದೂರದಲ್ಲಿ ಇದ್ಕೊಂಡು ಅಂಗನವಾಡಿ ಓಪನ್ ಕೊಡ್ತಿದ್ದೀನಿ ಅಂತ. ಆವಾಗ ಐ ಆಮ್ ಆನ್ ಲೀವ್ ಅಂತ ಸೆಲೆಕ್ಟ್ ಮಾಡಿ. ಐ ಆಮ್ ಆನ್ ಅಫಿಷಿಯಲ್ ಡ್ಯೂಟಿ ಅಂದರೆ ಕಚೇರಿ ಕೆಲಸಕ್ಕೆ ಅಥವಾ ನಮ್ಮ ಡ್ಯೂಟಿಗೆ ಸಂಬಂಧಪಟ್ಟಿದ್ದೆ ಅಥವಾ ಬೇರೆ ಕೆಲಸಕ್ಕೆ ಟ್ರೈನಿಂಗಿಗೆ ಏನಕ್ಕಾದರೂ ಹೋಗಿದ್ದರೆ ಆವಾಗ ಐ ಆಮ್ ಆನ್ ಅಫಿಷಿಯಲ್ ಡ್ಯೂಟಿ ಅಂತ ಕೊಡಿ. ಐ ಆಮ್ ಆನ್ ಅಡಿಷ್ನಲ್ ಚಾರ್ಜ್ ಅಂದರೆ ಬೇರೆ ಕೇಂದ್ರದ ಪ್ರಭಾರ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿದ್ರೆ ಆವಾಗ ನೀವು ಐ ಆಮ್ ಆನ್ ಅಡಿಷ್ನಲ್ ಚಾರ್ಜ್ ಅಂತ ಸೆಲೆಕ್ಟ್ ಮಾಡಿ. ನೆಟ್ವರ್ಕ್ ಅನ್ಅವೈಲಬಲ್ ಅಟ್ ದ ಅಂಗನವಾಡಿ ಸೆಂಟರ್. ನಿಮ್ಮ ಅಂಗನವಾಡಿ ಕೇಂದ್ರದ ವ್ಯಾಪ್ತಿಯಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂದರೆ ಆವಾಗ ನೀವು ನೆಟ್ವರ್ಕ್ ಅನ್ಅವೈಲಬಲ್ ಅಟ್ ದ ಅಂಗನವಾಡಿ ಸೆಂಟರ್ ಅಂತ ಕೊಡಬೇಕಾಗುತ್ತೆ. ನೀವು ಅಂಗನವಾಡಿ ಕೇಂದ್ರದ ವ್ಯಾಪ್ತಿಯಲ್ಲೇ ನೀವು ಲೊಕೇಶನನ್ನು ಆನ್ ಮಾಡಿಕೊಂಡು ಕೊಟ್ಟರೆ ಈ ಥರ ಯಾವುದೂ ಬರಲ್ಲ. ದೂರ ಇದ್ದಾಗ ಮಾತ್ರ ಈ ಆಪ್ಷನನ್ನು ಕೊಟ್ಟಿದ್ದಾರೆ. ನಿಮ್ಮ ಅಂಗನವಾಡಿ ಕೇಂದ್ರದ ವ್ಯಾಪ್ತಿಯಲ್ಲಿದ್ದಾಗ ನೀವು 15 ದಿನಕ್ಕೊಂದು ಸತಿನೋ 1 ತಿಂಗಳಿಗೆ ಒಂದು ಸತಿನೋ ಅಲ್ಲಿ ಮೋರ್ ಆಪ್ಷನ್ ಹತ್ರ ಅಪ್ಡೇಟ್ ಲೊಕೇಶನ್ ಅಂತ ಇದೆ, ಅದನ್ನು ಅಪ್ಡೇಟ್ ಮಾಡ್ತಾಯಿರಿ. ಧನ್ಯವಾದಗಳು.